ಹಲೋ ಎವ್ರಿವಾನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಡ್ಸ್. ಇವತ್ತಿನ ವಿಡಿಯೋನು ಅಷ್ಟೇ ರಿಂಗ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಮಾಡ್ತಾ ಇರೋಂತಹ ಡಿಸೈನ್. ಇದು ಹಿಂದೆ ನಾನು ಸೆಪ್ರೇಟಾಗಿ ಲೇಸ್ ಮಾಡಿ ಅದನ್ನು ಆಮೇಲೆ ಸೀರೆಗೆ ಅಟ್ಯಾಚ್ ಮಾಡೋದನ್ನು ಶೇರ್ ಮಾಡಿದ್ದೆ. ಬಟ್ ಇವಾಗ ಅದೇ ಥರ ಸಿಮಿಲರ್ ಡಿಸೈನ್ನ ಡೈರೆಕ್ಟ್ ಸೀರೆಗೆ ಹೇಗೆ ಹಾಕೋದು ಅಂತ ನೋಡೋಣ. ಸೊ ಇದಕ್ಕೆ ನಾನು ಈ ರೀತಿ ಪ್ಲಾಸ್ಟಿಕ್ ರಿಂಗ್ಸ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಗೋಲ್ಡೇ ಬೇಕು ಅಂತ ಏನಿಲ್ಲ, ನೀವು ಯಾವ ಕಲರ್ ಆದರೂ ಯೂಸ್ ಮಾಡ್ಬೋದು. ಆ್ಯಂಡ್ ಅದಕ್ಕೆ ರೆಗ್ಯುಲರ್ ಆಗಿ ಯೂಸ್ ಮಾಡೋವಂಥ ಕ್ರೋಶೆ ಹುಕ್ ನಂಬರ್ 10 ಆ್ಯಂಡ್ 8 ಎಳೆ ಸಿಲ್ಕ್ ಥ್ರೆಡ್ಡು. ಈ ಡಿಸೈನ್ಗೆ 8 ಎಳೆ ಇದ್ರೇ ಒಳ್ಳೆಯದು, ಸ್ವಲ್ಪ ಬೇಗ ಅಂದರೆ ರಿಂಗ್ ಕವರ್ ಆಗಿಬಿಡುತ್ತೆ. ನೀವು 6 ಎಳೆಯಲ್ಲಿ ಮಾಡಿದ್ರೆ ಒಂದು ಸ್ವಲ್ಪ ಸ್ಟಿಚ್ ಕೌಂಟು ವ್ಯತ್ಯಾಸ ಬರ್ಬೋದು. ನಿಮಗೆ 8 ಎಳೆಯಲ್ಲಿ ವರ್ಕ್ ಮಾಡೋದು ಕಷ್ಟ ಅನ್ನೋದಾದರೆ ನೀವು 6 ಎಳೆಯಲ್ಲಿ ಕೂಡ ಮಾಡ್ಬೋದು. ಜಸ್ಟ್ ಸ್ಟಿಚ್ ಕೌಂಟು ನೋಡ್ಕೊಂಡು ಮಾಡಿ ಅಷ್ಟೇ. ಸೊ ಸೀರೆಗೆ ಆಲ್ರೆಡಿ ನಾನು ಪೀಕೋ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫಸ್ಟ್ ರಿಂಗನ್ನು ನಾವು ಈ ರೀತಿ ಥ್ರೆಡ್ಗೆ ಪೋಣಿಸ್ಕೊಂಡು ಗಂಟನ್ನು ಹಾಕೋಬೇಕು. ನಾವು ಜನರಲಿ ಈ ಡೋನಟ್ ಡಿಸೈನ್ಗಳೆಲ್ಲ ಮಾಡ್ತೀವಲ್ಲ ಆ ರೀತಿ. ಸೊ ಸಿಲ್ಕ್ ಥ್ರೆಡ್ಡಲ್ಲಿ ಪೋಣಿಸ್ಕೊಂಡು ಒಂದು 2 ರಿಂದ 3 ಗಂಟು ಹಾಕ್ಕೊಳ್ಳಿ. ಗಂಟು ಹಾಕ್ಕೊಂಡಿದ್ದು ಆದಮೇಲೆ ಕ್ರೋಶೆ ಹುಕ್ನ ಆ ಗಂಟು ಕೆಳಗಡೆಗೆ, ಆ ಗಂಟೇನು ಹಾಕಿರ್ತೀವಲ್ವ ಅದ್ರ ಕೆಳಗಡೆಗೆ ಈ ರೀತಿ ಪೋಣಿಸ್ಕೊಂಡು ಒಂದು ಲೂಪ್ ಎಳ್ಕೊಂಡು ಹೊರಗಡೆಗೆ ಬಂದು ಒಂದು ಚೈನ್ ಮಾಡ್ಕೋಬೇಕು. ಆವಾಗ ನಮಗೆ ಸೂಜಿ ಮೇಲೆ ದಾರ ಬರುತ್ತೆ ನೋಡಿ. ಇದು ಒಂದು ಚೈನ್. ಸೊ ಇವಾಗ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಅದನ್ನು ಸೇರಿಸ್ಕೊಂಡು ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಹೋಗಬೇಕು. ಸೊ ಒಂದಾದ್ಮೇಲೆ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಹೋಗಿ. ಇದು 2, 3, 4, 5, 6 ನೋಡಿ. ಇಲ್ಲಿ ನಾನು 6 ಸಿಂಗಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ರಿಂಗ್ದು ಆಲ್ಮೋಸ್ಟ್ ಕಾಲ್ ಭಾಗ ಕವರ್ ಆಗಬೇಕು. ಸೊ ಇವಾಗ ಇಷ್ಟು ಹಾಕ್ಕೊಂಡಿದ್ದು ಆದಮೇಲೆ ಈ ರಿಂಗನ್ನ ಈ ರೀತಿ ಪಲ್ಲುಗೆ ಪೀಕೋ ಮಾಡಿರ್ತೀವಲ್ವ ಅದಕ್ಕೆ ಉಲ್ಟಾ, ಅಂದರೆ ರಿಂಗ್ ನಮ್ಮ ಕಡೆಗೆ ಫೇಸ್ ಮಾಡ್ತಾ ಇರೋದನ್ನ ಹಿಂದೆಗಡೆಗೆ ಉಲ್ಟಾ ಫೇಸ್ ಮಾಡಿಸಿ ಇದನ್ನು ಇಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಫಿಕ್ಸ್ ಮಾಡ್ಕೋಬೇಕು. ಆವಾಗ ಅದು ಸೀರೆಗೆ ಫಿಕ್ಸ್ ಆಗೋಗುತ್ತೆ ನೋಡಿ ಈ ರೀತಿ. ಮತ್ತೆ ನೆಕ್ಸ್ಟು ಸೀರೆನ ಬಿಟ್ಬಿಡಿ, ಮತ್ತೆ 6 ಸಿಂಗಲ್ ಕ್ರೋಶೇಸು ರಿಂಗ್ಗೆ ಕಂಟಿನ್ಯೂ ಮಾಡಬೇಕು. 1, ಇದು 2, 3, 4, 5, 6 ಇಷ್ಟು ಹಾಕಿದ್ಮೇಲೆ ಒಂದು ಅರ್ಧ ರಿಂಗಷ್ಟು ಕವರ್ ಆಗಿರಬೇಕು ನಿಮಗೆ. ಸೊ ನೀವು ಇನ್ ಕೇಸ್ ಸ್ವಲ್ಪ ರಿಂಗ್ ದೊಡ್ಡದು ಆರ್ ಚಿಕ್ಕದು ಯೂಸ್ ಮಾಡ್ತಾ ಇದ್ದರೆ ನೀವು ನೋಡಿಕೊಂಡು ಸ್ಟಿಚ್ ಕೌಂಟ್ನ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಸೊ 6 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ರಿಂಗ್ ತೊಗೊಂಡು ನೋಡಿ, ಸಮ್ಟೈಮ್ಸು ತೆಳುವಾಗಿರೋ ರಿಂಗ್ಸ್ ಯೂಸ್ ಮಾಡಿದ್ರೆ ಈ ರೀತಿ ಕಟ್ ಆಗೋಗಿರುತ್ತೆ. ಸೊ ಕಟ್ಟಾಗಿರೋ ರಿಂಗ್ಸ್ನ ಯೂಸ್ ಮಾಡಬೇಡಿ. ಇಲ್ಲ ಅಂದರೆ ಏನಾಗುತ್ತೆ, ಈ ಸಿಲ್ಕ್ ಥ್ರೆಡ್ ಎಳೆಗಳು ಅದರಿಂದ ಜಾರಿ ಹೊರಗಡೆ ಬಂದುಬಿಡುತ್ತೆ, ಡಿಸೈನ್ ಎಲ್ಲ ಕೆಟ್ಟೋಗುತ್ತೆ. ಸೊ ಇದೊಂದು ಸ್ಮಾಲ್ ಟಿಪ್ ಅಂತಲೇ ಹೇಳ್ಬೋದು. ಸೊ ಆ ರಿಂಗನ್ನು ಪಕ್ಕಕ್ಕೆ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಅದಾದಮೇಲೆ ಮತ್ತೆ ನಿಮಗೆ ಗೊತ್ತಿರೋ ಕೌಂಟೆ 6 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದು ಆದಮೇಲೆ ಇದನ್ನು ಸೀರೆಗೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಫಿಕ್ಸ್ ಮಾಡ್ಕೋಬೇಕು. ಈ ವಿಡಿಯೋ ಕೂಡ ಒಂದು ಸ್ವಲ್ಪ ಲೆಂದಿ ಆಗಿರುತ್ತೆ, ಯಾಕಂದರೆ ಮಲ್ಟಿಪಲ್ ಸ್ಟೆಪ್ಸ್ ಇರುವಂತಹ ಡಿಸೈನು. ಸೊ ಸ್ವಲ್ಪ ಸ್ಪೀಡ್ ಇನ್ಕ್ರೀಸ್ ಮಾಡಿಕೊಂಡು ನೋಡ್ಕೊಳ್ಳಿ. ಕ್ರೋಶೆ ಆಲ್ರೆಡಿ ಗೊತ್ತಿರೋರಿಗೆ ಸ್ವಲ್ಪ ಬೋರ್ ಅನ್ನಿಸ್ಬೋದು ಇಷ್ಟೊಂದು ಡೀಟೇಲ್ಡ್ ಇನ್ಫಾರ್ಮೇಷನ್ನು. ಬಟ್ ನಾನು ಆದಷ್ಟು ಡೀಟೇಲ್ಸ್ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಹೊಸ ವ್ಯೂವರ್ಸ್ ಕೂಡ ಇರ್ತಾರೆ ಅಲ್ವಾ, ಜಸ್ಟ್ ಕ್ರೋಶೆ ಕಲ್ತವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ. ಸೊ ನೋಡಿ, ಇದು 1 ಇಂಚ್ ಗ್ಯಾಪ್ ನೋಡಿಕೊಂಡು, ಸೀರೆ ರಿಂಕಲ್ ಆಗಬಾರ್ದು. ಈ ಥರ ಡಿಸೈನ್ಸ್ ಮಾಡುವಾಗ ಸೀರೆ ರಿಂಕಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಅಂದಾಜಲ್ಲಿ ನೋಡಿಕೊಂಡು ಫಿಕ್ಸ್ ಮಾಡ್ಕೊಳ್ಳಿ. ಇನ್ ಕೇಸ್ ಫಿಕ್ಸ್ ಮಾಡಿದ್ದಾದಮೇಲೆ ನಿಮಗೆ ಸೀರೆ ರಿಂಕಲ್ ಆಗಿದೆ ಅಂತ ಅನಿಸಿದ್ರೆ ಆ ಸ್ಟಿಚ್ನ ಓಪನ್ ಮಾಡಿಕೊಂಡು ತಿರ್ಗಾ ಅದು ಎಲ್ಲಿಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೋ ಅಲ್ಲಿಗೆ ಸ್ಟಿಚ್ ಮಾಡಬೇಕು. ಸೊ ಅದೊಂದು ಸಿಂಗಲ್ ಕ್ರೋಶೆ ಹಾಕಿದ್ರೆ ರಿಂಗು ಸೀರೆಗೆ ಫಿಕ್ಸ್ ಆಗುತ್ತೆ. ಅದಾದಮೇಲೆ ನೋಡಿ ಮತ್ತೆ 6 ಸಿಂಗಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಸೀರೆಯಲ್ಲೂ ರಿಂಕಲ್ ಆಗಬಾರ್ದು. ಸೊ ನಿಮ್ಗೆ ಒಂದು ರಿಂಗ್ ಹಾಕಿದ್ಮೇಲೆ ನಿಮಗೆ ಗೊತ್ತಾಗ್ಬಿಡತ್ತೆ.
ಸೀರೆ ಬಾಡಿ ಕಲರಲ್ಲಿ ನಾನು ಈ ಪಾರ್ಟ್ನ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ನಾನು ಬಾರ್ಡರ್ ಕಲರ್ನ ಕೂಡ ಯೂಸ್ ಮಾಡ್ಕೋತೀನಿ. ನೋಡಿ ಮತ್ತೆ ಇದು ಇದೇ ರೀತಿ ನೆಕ್ಸ್ಟ್ ರಿಂಗ್ ಕೂಡ ಆ್ಯಡ್ ಮಾಡ್ಕೋಬೇಕು. ನೀವು ಬೇಕು ಅಂದರೆ ಮಾರ್ಕ್ ಮಾಡ್ಕೊಂಬಿಡಿ, ಇಲ್ಲ ಒಂದು ಮೆಷರಿಂಗ್ ಟೇಪೋ ಅಥವಾ ಕಾರ್ಡ್ಬೋರ್ಡ್ ಪೀಸೋ ಇಟ್ಕೊಂಡು ಅಳತೆ ಮಾಡಿಕೊಂಡು ಪ್ರತಿ ಸತಿ ನೀವು ಸಿಂಗಲ್ ಕ್ರೋಶೆ ಫಿಕ್ಸ್ ಮಾಡಿದ್ರೂ ಕೂಡ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಅದೇ ಥರ ಮಾಡಬೇಕು ಅಂತ ಏನಿಲ್ಲ. ಸ್ವಲ್ಪ ಬಿಗಿನರ್ಸ್ಗೆ ಅಂದಾಜು ಗೊತ್ತಾಗಲ್ಲ ಅಲ್ವಾ, ಎಲ್ಲಿ ಫಿಕ್ಸ್ ಮಾಡಿದ್ರೆ ನೀಟಾಗಿ ಬರುತ್ತೆ, ಎಲ್ಲಿ ರಿಂಕಲ್ ಆಗದೆ ಬರುತ್ತೆ ಅಂತ. ಸೊ ಅಂಥವ್ರಿಗೆ ಒಂದು ಸ್ಮಾಲ್ ಟಿಪ್ಪು, ಒಂದು ಸ್ಮಾಲ್ ಪೀಸ್ ಆಫ್ ಕಾರ್ಡ್ಬೋರ್ಡ್ನ ಕಟ್ ಮಾಡ್ಕೊಂಡ್ಬಿಟ್ರೆ ನೀವು ಪ್ರೀವಿಯಸ್ ಸಿಂಗಲ್ ಕ್ರೋಶೆಯಿಂದ ಎಲ್ಲಿಗೆ ಮಾಡಬೇಕು ಅನ್ನೋದು ಒಂದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ಇಲ್ಲಿ ನೋಡಿ ಈ ರೀತಿ ಇಟ್ಕೊಂಡು ನೋಡಬೇಕು. ಇವಾಗ ಇಲ್ಲಿಂದ ಇಲ್ಲಿ ಒಂದು ಅಂದಾಜು 1 ಇಂಚಷ್ಟಿದೆ ಅಲ್ವಾ, ಸೊ ಅಷ್ಟೇ ಡಿಸ್ಟೆನ್ಸಲ್ಲಿ ಹಾಕ್ಕೊಂಡು ಫುಲ್ ಸೀರೆಗೆ ಈ ಸ್ಟೆಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಈ ಸ್ವಲ್ಪ ಟೈಮ್ ಟೇಕಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಬೇಗ ಮುಗಿಯಲ್ಲ ಈ ಡಿಸೈನು, ಯಾಕಂದರೆ ಒಂದೊಂದು ರಿಂಗ್ ಜೊತೆನೂ ವರ್ಕ್ ಮಾಡಬೇಕಲ್ವಾ. ಆ್ಯಂಡ್ ಈ ಥರ ನಿಮಗೆ ಪ್ಲೇನ್ ರಿಂಗ್ಸ್ ಸಿಕ್ಕಿಲ್ಲ ಅಂದರೆ ನಾವು ನಾರ್ಮಲ್ ರಿಂಗ್ ಬೀಡ್ಸ್ ಅಂದರೆ ತೂತಿರೋ ರಿಂಗ್ ಬೀಡ್ಸ್ ಯೂಸ್ ಮಾಡ್ತೀವಲ್ವಾ, ನಾರ್ಮಲ್ ಕುಚ್ಚುಗೆ ಅಥವಾ ಕ್ರೋಶೆಗೂ ಕೂಡ ಅದನ್ನು ಯೂಸ್ ಮಾಡ್ಕೋತೀವಲ್ಲ, ಆ ರಿಂಗ್ಸ್ ಕೂಡ ನೀವು ಯೂಸ್ ಮಾಡ್ಬೋದು. ಅದು ಸ್ವಲ್ಪ ಥಿಕ್ಕಾಗಿ ಕಾಣಿಸುತ್ತೆ ಅಷ್ಟೇ. ಇವಾಗ ಈ ಪರ್ಟಿಕ್ಯುಲರ್ ಡಿಸೈನ್ಗೆ ಬೀಡ್ಸ್ಗೆ ತೂತು ಬೇಕೇ ಬೇಕು ಅಂತ ಏನಿಲ್ಲ ಅಲ್ವಾ, ನಾವು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಫಿಕ್ಸ್ ಮಾಡ್ತಾ ಇರೋವಂಥದ್ದು. ಸೊ ಹಾಗಾಗಿ ನಾನು ಈ ರೀತಿ ರಿಂಗ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇದು ಎಲ್ಲೂ ಸಿಗ್ತಾ ಇಲ್ಲ ಅಂದರೆ ನೀವು ನಾರ್ಮಲ್ ಆಗಿ ಸಿಗುವಂತಹ ರಿಂಗ್ ಬೀಡ್ಸ್ನೇ ಯೂಸ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಬೋದು. ಸೊ ನೋಡಿ ಈ ರೀತಿ ನಾನು ಸೀರೆ ಕೊನೆವರೆಗೂ ಹಾಕಿ ಇಲ್ಲಿ ಸ್ಟಿಚ್ ಮಾರ್ಕರ್ ಜೊತೆ ಫಿಕ್ಸ್ ಮಾಡಿದ್ದೀನಿ. ಈ ರೀತಿ ಸ್ಟಿಚ್ ಮಾರ್ಕರು ತುಂಬಾ ಯೂಸ್ ಆಗುತ್ತೆ. ನಾನು ಪ್ರಾಡಕ್ಟ್ನ ಲಿಂಕ್ ಮಾಡಿರ್ತೀನಿ, ಬೇಕಾದವರು ಆರ್ಡರ್ ಪ್ಲೇಸ್ ಮಾಡ್ಬೋದು. ಸೊ ನಮಗೆಲ್ಲಾದರೂ ಇನ್ ಬಿಟ್ವೀನ್ ವರ್ಕ್ ಸ್ಟಾಪ್ ಮಾಡಬೇಕು ಅನ್ನೋವಾಗ ಈ ರೀತಿ ಸ್ಟಿಚ್ ಮಾರ್ಕರ್ ಹಾಕಿ ಬಿಟ್ಬಿಟ್ರೆ ಅದು ಸೆಕ್ಯೂರ್ ಆಗಿ ಅಲ್ಲೇ ಇರುತ್ತೆ. ಸೊ ನೋಡಿ ಮತ್ತೆ ನಾನು ಇಲ್ಲಿ ಸಿಂಗಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ. ಇದು 3ನೇ ಸಿಂಗಲ್ ಕ್ರೋಶೆ, 4, 5, 6, 7, 8 ಹಾಕಿದ್ಮೇಲೆ ಸ್ವಲ್ಪ ನೋಡ್ಕೊಳ್ಳಿ, ಈ ರೀತಿ ಸ್ಟಿಚಸ್ನ ಮೂವ್ ಮಾಡಬೇಕಾಗತ್ತೆ. 9, 10. ಸೊ 10 ಹಾಕಿದ್ಮೇಲೆ ನೀವು ಒಂದ್ಸತಿ ಈ ರೀತಿ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಎರಡೂ ಸೈಡು. ರಿಂಗ್ ಕಂಪ್ಲೀಟಾಗಿ ಕವರ್ ಆಗಿದೆ ಅಂದರೆ ನೀವು ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಇನ್ ಕೇಸ್ ಸ್ವಲ್ಪ ಕಾಣಿಸ್ತಾ ಇದೆ ಅನ್ನೋದಾದರೆ ಇನ್ನೂ 2 ಸ್ಟಿಚ್ನ ಇನ್ಕ್ರೀಸ್ ಮಾಡ್ಕೋಬೋದು. ಸೊ ಇಷ್ಟಾದಮೇಲೆ ನೆಕ್ಸ್ಟ್ ರಿಂಗಲ್ಲಿ 10 ಸಿಂಗಲ್ ಕ್ರೋಶೆನ ಕಂಟಿನ್ಯೂ ಮಾಡಬೇಕು. ನಿಮಗೆ ಕಲರ್ಸು ಜಾಸ್ತಿ ಯೂಸ್ ಮಾಡಬೇಕು ಅನ್ನೋರು ನಾವು ಈ ಸೀರೆ ಟರ್ನ್ ಮಾಡಿಕೊಂಡು ತಿರ್ಗಾ ಇದೇ ಕಲರಲ್ಲಿ ಕಂಟಿನ್ಯೂ ಮಾಡೋ ಬದಲು ಅಲ್ಲಿಗೆ ಈ ಕಲರ್ನ ಕಟ್ ಮಾಡಿಕೊಂಡು ಬೇರೆ ಕಲರ್ನ ಜಾಯಿನ್ ಮಾಡಿ ಆ ಕಲರಲ್ಲಿ ಕೂಡ ಹಾಫ್ ರಿಂಗ್ ವರ್ಕ್ನ ಕಂಟಿನ್ಯೂ ಮಾಡ್ಬೋದು. ಸೊ ನನಗೆ ಲಾಸ್ಟ್ ಸ್ಟೆಪ್ಪಲ್ಲಿ ನಾನು ಕಲರ್ ಚೇಂಜ್ ಮಾಡ್ತೀನಿ, ಅಂದರೆ ಸ್ಮಾಲ್ ಆರ್ಚಸ್ ಬರುತ್ತಲ್ವಾ, ಸೊ ಅಲ್ಲಿಗೆ ನಾನು ಬೇರೆ ಕಲರ್ ಯೂಸ್ ಮಾಡೋಣ ಅಂತ. ಸೊ ಕಂಪ್ಲೀಟ್ ರಿಂಗ್ ನಾನು ಒಂದೇ ಕಲರಲ್ಲೇ ಮಾಡಿದ್ದೀನಿ. ನೀವು ಈ ಸ್ಟೆಪ್ಪಲ್ಲಿ ಕಲರ್ ಚೇಂಜ್ ಮಾಡಿದ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ನೋಡಿ ಮತ್ತೆ ಒಂದು ಕೊನೆಯಿಂದ ಇನ್ನೊಂದು ಕೊನೆವರೆಗೂ ಕಂಪ್ಲೀಟ್ಲಿ ಸಿಂಗಲ್ ಕ್ರೋಶೆಗಳನ್ನು ಹಾಕ್ಕೊಂಡು ಫಿನಿಶ್ ಮಾಡ್ಕೋಬೇಕು. ಸೊ ಇದೇ ರೀತಿ ಸೀರೆ ಕೊನೆವರೆಗೂ ವರ್ಕ್ ಮಾಡ್ಕೊಳ್ಳಿ. ನೋಡಿ ಮತ್ತೆ ನಾನು ಇಲ್ಲಿ ಸ್ಟಿಚ್ ಮಾರ್ಕರ್ನ ಹಾಕಿ ಸೆಕ್ಯೂರ್ ಮಾಡಿದ್ದೀನಿ. ಸೊ ಇದು ತುಂಬ ಅಂದರೆ ತುಂಬ ಉಪಯೋಗಕ್ಕೆ ಬರುತ್ತೆ. ಇದು ತುಂಬ ಎಕ್ಸ್ಪೆನ್ಸಿವ್ ಕೂಡ ಇಲ್ಲ. ನೀವು ಇದಕ್ಕಂತ ಅಲ್ಲ, ಸುಮಾರು ಎಲ್ಲ ಥರದ ಕ್ರೋಶೆ ವರ್ಕ್ಗೂ ನೀವು ಈ ಸ್ಟಿಚ್ ಮಾರ್ಕರ್ಸ್ನ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಇದು ಲಾಸ್ಟ್ ಸ್ಟಿಚ್ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆನ ಹಾಕಿ ನಾನು ಫಿನಿಶ್ ಮಾಡ್ತಾ ಇದ್ದೀನಿ. ಈಗ ಥ್ರೆಡ್ ಕಟ್ ಮಾಡಿಕೊಂಡು ನೆಕ್ಸ್ಟ್ ಕಲರ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಈ ಪರ್ಟಿಕ್ಯುಲರ್ ಡಿಸೈನು ಸೀರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಟರ್ನ್ ಮಾಡಿಕೊಂಡು ಕಂಟಿನ್ಯೂ ಮಾಡಬೇಕಾಗಿರೋವಂಥದ್ದು. ನೀವು ಇಷ್ಟೇ ಬೇಕು ಅಂದರೂ ಕೂಡ ಬಿಡ್ಬೋದು.
ಇವಾಗ ರಿಂಗ್ಸ್ ಮಾತ್ರ ಹಾಕಿದೀವಲ್ವಾ, ಇಷ್ಟೇ ಕೂಡ ಚೆನ್ನಾಗಿರುತ್ತೆ. ಅರ್ಧ ರಿಂಗ್ ಒಂದು ಕಲರಲ್ಲಿ, ಇನ್ನು ಅರ್ಧ ರಿಂಗ್ ಒಂದು ಕಲರಲ್ಲಿ ಹಾಕಿದ್ರೆ ಅದು ಆ ಡಿಸೈನ್ ಕೂಡ ತುಂಬಾನೇ ಅಂದರೆ ಸೆಂಟ್ರಲ್ ಒಂದು ಬೀಡ್ ಹಾಕಿ ಬಿಟ್ಬಿಟ್ರೆ ಅದು ಕೂಡ ತುಂಬಾನೇ ಯೂನಿಕ್ ಆಗಿ ಕಾಣಿಸುತ್ತೆ. ಸೊ ಇವಾಗ ನಾನಿಲ್ಲಿ 8 ಎಳೆ ದಾರನ ತಗೊಂಡಿದ್ದೀನಿ, ಆಫ್ ವೈಟ್ ಕಲರ್, ಅಂದರೆ ಸೀರೆದು ಬಾರ್ಡರ್ಗೆ ಮ್ಯಾಚಿಂಗ್ ಆಗುವಂತಹ ಕಲರ್. ಆ ಎರಡು ಕಲರ್ಸ್ನ ಸೇರಿಸ್ಕೊಂಡು ಈ ರೀತಿ ಗಂಟು ಹಾಕ್ಕೋಬೇಕು. ಗಂಟು ಹಾಕ್ಕೊಂಡು ಇವಾಗ ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲಿ ನಾವು ಗಂಟು ಹಾಕಿರ್ತೀವಲ್ವಾ ಅಲ್ಲಿಗೆನೆ ಕ್ರೋಶೆನ ಹಾಕಿ ಒಂದು ಲೂಪ್ನ ಎಳ್ಕೊಂಡು ಚೈನ್ ಹಾಕೊಂಡ್ರೆ ಸೂಜಿ ಮೇಲೆ ದಾರ ಬರುತ್ತೆ. ಸೊ ಇದಾದ್ಮೇಲೆ ಆ ರಿಂಗ್ದು ಸೆಂಟರ್ನ ಐಡೆಂಟಿಫೈ ಮಾಡ್ಕೋಬೇಕು. ಆ ರಿಂಗ್ ಸೆಂಟರ್ಗೆನೆ ನಾವು ನೆಕ್ಸ್ಟ್ ಸ್ಟಿಚ್ ಹಾಕೊಳ್ಳೋದಲ್ವಾ. ಸೊ ಹಾಗಾಗಿ ಅಲ್ಲಿಗೆ ರೀಚ್ ಆಗೋದಕ್ಕೆ ಒಂದು 2 ರಿಂದ 3 ಸಿಂಗಲ್ ಕ್ರೋಶೆನ ಹಾಕೊಳ್ಳಿ. ಸೆಂಟರ್ ರೀಚ್ ಆಗೋವರೆಗೂ ಸಿಂಗಲ್ ಕ್ರೋಶೆ ಹಾಕೊಳ್ಳಿ. ಅದಾದ್ಮೇಲೆ ನೋಡಿ, ಕರೆಕ್ಟಾಗಿ ಸೆಂಟರ್ ರೀಚ್ ಆಗಿದ್ದೀವಿ. ಇಲ್ಲಿಗೆ 3 ಚೈನ್ ಹಾಕಿದಾದ್ಮೇಲೆ ಮತ್ತೆ 3 ಚೈನು. ಸೊ 3 + 3 ಕೌಂಟ್ ಇದು. ಆ್ಯಂಡ್ ನೆಕ್ಸ್ಟ್ ಡಬಲ್ ಕ್ರೋಶೆ ಬಂದು ಅದೇ ಪಾಯಿಂಟಲ್ಲಿ, ಆ ಸೆಂಟರ್ ಪಾಯಿಂಟ್ಗೆ ಒಂದು ಡಬಲ್ ಕ್ರೋಶೆ. ನಾನು ಏನಕ್ಕೆ 3 + 3 ಚೈನ್ಸ್ ಅಂತ ಹೇಳಿದ್ದು ಅಂದರೆ, ಫಸ್ಟ್ 3 ಚೈನ್ಸ್ ಬಂದು ಒಂದು ಡಬಲ್ ಕ್ರೋಶೆ ಲೆಕ್ಕ, ಅದಾದಮೇಲೆ ಒಂದು 3 ಚೈನ್ ಬೇಸ್ ಹಾಕಿದ್ದು, ಆದಮೇಲೆ ಒಂದು ಡಬಲ್ ಕ್ರೋಶೆ ಹಾಕಿದ್ದು. ಸೊ ನೆಕ್ಸ್ಟು ಮತ್ತೆ ಚೈನ್ಸ್ ಹಾಕ್ಕೊಳ್ಳಿ. ಇಲ್ಲಿಗೆ ನೀವು ಬೇಕು ಅಂದರೆ 2 ಚೈನ್ಸ್ ಆರ್ 3 ಚೈನ್ಸ್ ಹಾಕ್ಕೋಬೋದು. 2 ಚೈನ್ಸ್ ಆರ್ 3 ಚೈನ್ಸ್ ಹಾಕ್ಕೊಂಡು ಮತ್ತೆ ಸೆಂಟರ್ ಪಾಯಿಂಟ್ ಆಫ್ ದ ನೆಕ್ಸ್ಟ್ ಬೀಡ್ಗೆ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡಿದ್ದಾದಮೇಲೆ ಮತ್ತೆ 3 ಚೈನು, ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ ಅದೇ ಪಾಯಿಂಟಲ್ಲೇ ಬರಬೇಕು. ಅಂದರೆ ಇದು ಒಂಥರ ವಿ ಸ್ಟಿಚ್ ಅಂತೀವಿ ಇದಕ್ಕೆ, ಕ್ರೋಶೆ ಟರ್ಮ್ಸಲ್ಲಿ ವಿ ಸ್ಟಿಚ್ ಹಾಕೊತಾ ಇದ್ದೀವಿ. ಸೊ 2 ಡಬಲ್ ಕ್ರೋಶೆ ಒಂದೇ ಪಾಯಿಂಟಲ್ಲೇ ಹಾಕೋದ್ರಿಂದ ಅದು ಒಂಥರ ವಿ ಫಾರ್ಮೇಷನ್ ಆಗುತ್ತೆ. ನೋಡಿ, ಅದಾದಮೇಲೆ 2 ಚೈನ್ಸ್ನ ಹಾಕ್ತಾ ಇದ್ದೀನಿ. 2 ಹಾಕ್ಕೊಂಡ್ರೂ ತಪ್ಪಿಲ್ಲ, 3 ಹಾಕಿದ್ರೂ ತಪ್ಪಿಲ್ಲ. ಅದಾದಮೇಲೆ ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ಸೊ ಪ್ರತಿಯೊಂದು ಸೆಂಟರ್ ಪಾಯಿಂಟ್ಗೂ ಡಬಲ್ ಕ್ರೋಶೆ, 3 ಚೈನು ಮತ್ತು ಡಬಲ್ ಕ್ರೋಶೆ ಅದೇ ಪಾಯಿಂಟಲ್ಲೇ. ಸೊ ಇದು ನೆಕ್ಸ್ಟ್ ಸ್ಟೆಪ್ ಹಾಕೋದಕ್ಕೆ ಒಂದು ರೀತಿ ಬೇಸ್ನ ರೆಡಿ ಮಾಡ್ಕೊತಾ ಇದ್ದೀವಿ. ಈ ರೀತಿ ಕಾಣಿಸ್ಬೇಕು ಇವಾಗ. ಇದು ವಿ ಸ್ಟಿಚ್ ಅಂತೀವಿ, ವಿ ಥರ ಕಾಣಿಸ್ತಾ ಇದೆ ಅಲ್ವಾ. ಆ್ಯಂಡ್ ಆ 3 ಚೈನ್ ಗ್ಯಾಪ್ ಏನು ನಾವು 3 ಚೈನ್ ಬ್ಲಾಕ್ ಏನು ಹಾಕಿದ್ದೀವಲ್ವಾ 2 ಡಬಲ್ ಕ್ರೋಶೆ ಮಧ್ಯದಲ್ಲಿ, ಅಲ್ಲಿಗೆ ಪುಟ್ಟ ಆರ್ಚಸ್ನ ಹಾಕೋದು ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಸೊ ಹಾಗಾಗಿ ಇಲ್ಲಿ 3 ಚೈನ್ ಸ್ಪೇಸ್ನ ರೆಡಿ ಮಾಡ್ಕೋತಾ ಇರೋದು. ಸೊ ಈ ಸ್ಟೆಪ್ಪು ತುಂಬ ಬೇಗ ಆಗೋಗ್ಬಿಡತ್ತೆ. ನೀವು ಇದರಲ್ಲಿ ಬೇಕು ಅಂದರೆ 2 ಡಬಲ್ ಕ್ರೋಶೆ ಕೂಡ ಹಾಕ್ಕೋಬೋದು, ಬಟ್ ಒಂದೇ ಸಾಕು ಅನಿಸುತ್ತೆ, ಸ್ವಲ್ಪ ಡೆಲಿಕೇಟಾಗಿ ಕಾಣಿಸುತ್ತೆ. ಸೊ ನೋಡಿ, ಎಂಡ್ ರೀಚ್ ಆದಮೇಲೆ ಮತ್ತೆ ನಾನು ಸ್ಟಿಚ್ ಮಾರ್ಕರ್ನ ಯೂಸ್ ಮಾಡಿಕೊಂಡು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ಸಾರಿನ ಟರ್ನ್ ಮಾಡಿಕೊಂಡು ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 3mm ಡಲ್ ಗೋಲ್ಡ್ ಬೀಡ್ಸ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಒಂದೊಂದು ಆರ್ಚ್ಗೆ ಒಂದೊಂದು ಬೀಡ್ನ ಹಾಕೋತಾ ಇದ್ದೀನಿ. ಇವಾಗ ಇಲ್ಲಿ ಸ್ಟಿಚ್ ಮಾರ್ಕರ್ನ ಓಪನ್ ಮಾಡಿಕೊಂಡು ವಾಪಸ್ ಕ್ರೋಶೆ ಹುಕ್ನ ಲೂಪ್ಗೆ ಸೇರಿಸ್ಕೊಂಡು ಕಂಟಿನ್ಯೂ ಮಾಡೋಣ. ಸೊ ಸ್ಟಾರ್ಟಿಂಗಲ್ಲಿ 1-2 ಚೈನು, ಇಲ್ಲಾಂದರೆ ನಮಗೆ ಕಂಬ ಉದ್ದ ಎಳೆಯೋದು ಕಷ್ಟ ಆಗುತ್ತೆ ಅಲ್ವಾ, ಅದಕ್ಕೆ ಅಂತ 2 ಚೈನ್ ಹಾಕ್ತಾ ಇರೋದು. ಅದಾದಮೇಲೆ ಈ 3 ಚೈನ್ ಸ್ಪೇಸ್ ಏನು ಹಾಕಿರ್ತೀವಲ್ವಾ ಆ ಸ್ಪೇಸಲ್ಲಿ ಕಂಬಗಳನ್ನು ಶುರು ಮಾಡ್ಕೋಬೇಕು. ಸೊ ಇದು 1, 2, ಇದು 3, ನೋಡಿ 3 ಕಂಬ ಹಾಕಿದ್ದೀನಿ. ಇದಾದಮೇಲೆ ಒಂದೇ ಒಂದು ಬೀಡ್ ತೊಗೊಳ್ಳಿ. ಬೀಡ್ನ ತೊಗೊಂಡು ಆ ಲೂಪ್ ಒಳಗಡೆ ಪೋಣಿಸ್ಕೊಂಡು ತಿರ್ಗಾ 3 ಕಂಬನ ಕಂಟಿನ್ಯೂ ಮಾಡಿ ಅದೇ ಸೇಮ್ ಸ್ಪೇಸಲ್ಲಿ. ಆವಾಗ ಏನಾಗುತ್ತೆ, ಒಂದು 6 ಕಂಬದ್ದು ಒಂದು ಪುಟ್ಟ ಆರ್ಚ್ ಥರ ರೆಡಿ ಆಗುತ್ತೆ. ಸೊ ಮತ್ತೆ ಇದು 1 ಕಂಬ, 2, 3.
ನೋಡಿ ಸ್ಮಾಲ್ ಆರ್ಚ್. ಆ್ಯಂಡ್ ಇಲ್ಲಿ 2 ಚೈನ್ ಗ್ಯಾಪಲ್ಲಿ ಒಂದೇ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇದನ್ನು ಫಿಕ್ಸ್ ಮಾಡ್ಕೋಬೇಕು. ಅಷ್ಟೇ, ಸಿಂಪಲ್ ಡಿಸೈನು ಇದು. ಡೈರೆಕ್ಟಾಗಿ ಸೀರೆಗೆ ಹಾಕಿದ್ರೆ ನಮಗೆ ಲೇಸ್ ಎಲ್ಲ ಮಾಡಿ ಆಮೇಲೆ ಸೀರೆಗೆ ಹೊಲಿಯೋ ಸ್ಟೆಪ್ ಒಂದು ಮಿಕ್ಕತ್ತೆ. ಹಾಗೂ ಮಾಡ್ಕೋಬೋದು, ಹೀಗೂ ಮಾಡ್ಕೋಬೋದು, ನಿಮ್ಮ ಚಾಯ್ಸ್. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ಸೊ ಇವಾಗ ಗೊತ್ತಾಯ್ತಲ್ಲ. ಸೊ ಪ್ರತಿ ಸತಿ 3 ಕಂಬ ಹಾಕಿ ಸೆಂಟ್ರಲ್ ಒಂದು ಬೀಡ್ ಹಾಕ್ಕೊಂಡು ಮತ್ತೆ 3 ಕಂಬ ಹಾಕ್ಕೋಬೇಕು. ಅವಾಗ ಆರ್ಚ್ ಕಂಪ್ಲೀಟ್ ಆಗುತ್ತೆ. ಆರ್ಚನ್ನ ಫಿಕ್ಸ್ ಮಾಡೋದಕ್ಕೆ ಒಂದೇ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು ಆ 2 ಚೈನ್ ಗ್ಯಾಪಲ್ಲಿ. ಇಲ್ಲಿ ನಿಮಗೆ ರೌಂಡ್ ಬೀಡ್ ಬೇಡ ಅನ್ನೋದಾದರೆ ಈಗ ಸ್ಮಾಲ್ ಬೀಡ್ ಹ್ಯಾಂಗಿಂಗ್ ಬರುತ್ತಲ್ವಾ, ಆ ಥರ ಬೀಡ್ ಹ್ಯಾಂಗಿಂಗ್ ಕೂಡ ಚೆನ್ನಾಗಿರುತ್ತೆ ಈ ಪರ್ಟಿಕ್ಯುಲರ್ ಡಿಸೈನ್ಗೆ. ಯಾಕಂದರೆ ಪುಟ್ಟ ಆರ್ಚ್ ಅಲ್ವಾ. ಸೊ ಆ ಆರ್ಚ್ ಮಧ್ಯದಿಂದ ಏನೋ ಒಂದು ಈ ಥರ ಗೆಜ್ಜೆ ಥರ ನೇತಾಡ್ತಾ ಇದ್ರೆ ಅದು ಒಂಥರ ಡಿಫ್ರೆಂಟಾಗಿ ಲುಕ್ ಕೊಡುತ್ತೆ. ಸೊ ಅದು ಕೂಡ ನೀವು ಬೀಡ್ ಬದಲು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಯಾವ ಥರ ಬೀಡ್ಸ್ ನಾನು ಹೇಳ್ತಾ ಇರೋದು ಅಂದರೆ, ಇವಾಗ ಆರಿ ವರ್ಕ್ಗೆ ಬ್ಲೌಸಸ್ಗೆಲ್ಲ ಕೆಳಗಡೆ ಲಟ್ಕನ್ಸ್ಗೆ ಆಮೇಲೆ ಸ್ಲೀವ್ಸ್ಗೆ ಎಲ್ಲ ಯೂಸ್ ಮಾಡ್ತೀವಲ್ಲ, ಆ ಥರ ಬೀಡ್ಸು. ರೆಡಿ ಬೀಡ್ಸೇ ಸಿಗುತ್ತೆ, ಅದಕ್ಕೆ ಆಲ್ರೆಡಿ ರಿಂಗ್ ಎಲ್ಲ ಇರುತ್ತೆ. ನಾವು ಜಸ್ಟ್ ಬೀಡ್ ಬದಲು ನಾವಿವಾಗ ಲೀಫು ಮತ್ತು ಹ್ಯಾಂಗಿಂಗ್ ಎಲ್ಲ ಹೇಗೆ ಹಾಕ್ತೀವಿ ಆ ಥರ ಹಾಕ್ಕೊಂಡ್ರೆ ಆಯಿತು. ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ ಪುಟ್ಟ ಆರ್ಚಸ್ಸು. ಇದು ತುಂಬ ಅಂದರೆ ರಿಚ್ ಆಗಿ ಕಾಣುವಂಥ ಡಿಸೈನ್. ಒಂದಷ್ಟು ಜನಕ್ಕೆ ಕುಚ್ಚು ಅಂದರೆ ಸೀರೆಯಲ್ಲಿ ಇದು ಸಿಲ್ಕ್ ಥ್ರೆಡಲ್ಲಿ ಕಟ್ಟುವಂತಹ ಬಂಚಸ್ಸು ಇಷ್ಟ ಆಗ್ತಾ ಇಲ್ಲ ಈ ನಡುವೆ. ಸೊ ಅದಿಲ್ಲದೇ ಡಿಸೈನ್ ಹಾಕ್ಕೊಡು ಅಂತಾರಲ್ವಾ. ಸೊ ಅಂಥವ್ರಿಗೆ ನೀವು ಈ ಥರ ಡಿಸೈನ್ಸ್ನ ಸಜೆಸ್ಟ್ ಮಾಡ್ಬೋದು. ಇದು ಏನು ರಿಂಕಲ್ ಆಗಲ್ಲ, ಥ್ರೆಡ್ಸ್ ಎಲ್ಲ ಕ್ರಶ್ ಆಗೋ ಪ್ರಾಬ್ಲಮ್ಮು ಇರಲ್ಲ. ಆ್ಯಂಡ್ ಬೀಡ್ಸ್ ಕೂಡ ತುಂಬ ಕಮ್ಮಿ, ಆ್ಯಂಡ್ ಅದು ಡಲ್ ಫಿನಿಶ್ ಬೀಡ್ಸ್ ಯೂಸ್ ಮಾಡೋದ್ರಿಂದ ಬೀಡ್ಸ್ ಕಪ್ಪಗಾಗುತ್ತೆ ಅನ್ನೋ ಭಯ ಕೂಡ ಇರಲ್ಲ. ಸೊ ಒಳ್ಳೊಳ್ಳೆ ರೇಷ್ಮೆ ಸೀರೆಗೆ ಈ ಥರ ಟ್ರೆಂಡಿಯಾಗಿ ಅವರ ಡಿಸೈನರ್ ರೇಷ್ಮೆ ಸೀರೆಗಳಿರುತ್ತಲ್ವಾ, ಆ ಥರ ಸ್ಯಾರೀಸ್ಗೆ ನೀವು ಈ ಥರ ಡಿಸೈನ್ಸ್ನ ನಿಮ್ಮ ಕಸ್ಟಮರ್ಸ್ಗೆ ಸಜೆಸ್ಟ್ ಮಾಡ್ಬೋದು. ಸೊ ಇನ್ನೂ ಜಾಸ್ತಿ ಕಲರ್ಸ್ ಇದ್ದರೆ ನೀವು ಆದಷ್ಟು ಜಾಸ್ತಿ ಅಪ್ ಟು 3-4 ಕಲರ್ಸ್ ಕೂಡ ನೀವು ಈ ಡಿಸೈನಲ್ಲಿ ಯೂಸ್ ಮಾಡ್ಕೋಬೋದು. ಸೊ ವಿಡಿಯೋ ಇಷ್ಟ ಆಯಿತು ಅನ್ಕೋತಾ ಇದ್ದೀನಿ. ನಿಮ್ಗೆ ಇನ್ ಕೇಸ್ ವಿಡಿಯೋ ಇಷ್ಟ ಆದರೆ ಒಂದು ಕಾಮೆಂಟ್ ಮಾಡೋದನ್ನು ಮರಿಬೇಡಿ, ಹಾಗೆ ಲೈಕ್ ಬಟನ್ನ ಒತ್ತಿ. ಆ್ಯಂಡ್ ಇದೇ ಡಿಸೈನ್ಗೆ ನಿಮಗೆ ಕುಚ್ಚು ಕೂಡ ಬೇಕು ಅನ್ನೋದಾದರೆ ಅದು ಕೂಡ ನೀವು ಇನ್ಕ್ಲೂಡ್ ಮಾಡ್ಬೋದು. ಸೊ ಪ್ರತಿ ಒಂದು 3 ಚೈನ್ ಬ್ಲಾಕಲ್ಲೂ ಇದು ಆರ್ಚ್ ಹಾಕೋ ಬದಲು ಒಂದು ಬ್ಲಾಕಲ್ಲಿ ಆರ್ಚ್ ಹಾಕ್ಬಿಟ್ಟು ನೆಕ್ಸ್ಟ್ ಬ್ಲಾಕಲ್ಲಿ ಹಾಗೆ ಬರೀ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಆ್ಯಂಡ್ ಬರೀ ಸಿಂಗಲ್ ಕ್ರೋಶೆ ಹಾಕಿರೋ ಬ್ಲಾಕಲ್ಲಿ ಲಾಸ್ಟಲ್ಲಿ ಕುಚ್ಚು ಕಟ್ಟಿದ್ರೆ ಅದು ಕೂಡ ಒಂದು ರೀತಿ ಚೆನ್ನಾಗಿರುತ್ತೆ. ಆವಾಗ ಒಂದು ಪುಟ್ಟ ಆರ್ಚು ನೆಕ್ಸ್ಟ್ ಇದರಲ್ಲಿ ಕುಚ್ಚು, ಆ ಥರ ನಿಮಗೆ ಲುಕ್ ಬರುತ್ತೆ. ಸೊ ನಿಮಗೆ ಬೇಸಿಕ್ ಕ್ರೋಶೆ ಹೇಗೆ ಮಾಡೋದು ಅಂತ ಗೊತ್ತಾದರೆ ನೀವು ಸುಮಾರಷ್ಟು ವೇರಿಯೇಷನ್ಸ್ನ ನೀವೇ ಮಾಡ್ಕೋಬೋದು. ದಟ್ ಈಸ್ ದಿ ಸ್ಪೆಷಾಲಿಟಿ. ಕ್ರೋಶೆ ಒಂಥರ ತುಂಬ ವರ್ಸಟೈಲ್ ಆರ್ಟ್ ಅಂತ ಹೇಳ್ತೀವಲ್ಲ, ಸೊ ಅದಕ್ಕೆ ಎನಿ ಚೇಂಜಸ್, ನೀವು ಏನು ಚೇಂಜಸ್ ಬೇಕಿದ್ರೂ ಆ ಚೇಂಜಸ್ನ ನೀವು ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ ಎಂಡ್ ರೀಚ್ ಆಗಿ ಒಂದು ಎಕ್ಸ್ಟ್ರಾ ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿಗೆ ಥ್ರೆಡ್ಸ್ನ ಎಲ್ಲ ನಾಟ್ ಮಾಡಿಕೊಂಡು ಒಂದು ಸ್ವಲ್ಪ ಗ್ಲೂ ಹಾಕಿ ರಾಂಗ್ ಸೈಡಲ್ಲಿ ಮೆತ್ತಿದ್ರೆ ಇನ್ನು ಮುಗ್ದಂಗೆನೆ. ಸೊ ಕ್ರೋಶೆ ಬರದೇ ಇರೋರು ಯಾರಾದರೂ ನನ್ನ ವೀಡಿಯೋಸ್ನ ನೋಡಿ ಕ್ರೋಶೆ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ವಾಟ್ಸ್ಯಾಪ್ ನಂಬರ್ಗೆ ರೀಚ್ ಆಗಿ, ನಮ್ಮ ಹತ್ರ ಆನ್ಲೈನ್ ಕೋರ್ಸಸ್ ಇದೆ ಆ್ಯಂಡ್ ವೆರಿ ಫ್ಲೆಕ್ಸಿಬಲ್ ಮಾಡೆಲ್ ಇದೆ. ವರ್ಕಿಂಗ್ ಪ್ರೊಫೆಷ್ನಲ್ಸು ಕೂಡ ಆರಾಮಾಗಿ ಮನೆಯಲ್ಲಿ ನಿಮ್ಮ ಅನುಕೂಲಕ್ಕೆ ನಿಮ್ಮ ಫ್ರೀ ಟೈಮ್ ಪ್ರಕಾರ ನಿಮ್ಮ ಸ್ಕೆಡ್ಯೂಲ್ ಪ್ರಕಾರ ಕಲಿಬೋದು. ಸೊ ಆ ಥರ ನನ್ನ ಕೋರ್ಸಸ್ನ ಎಲ್ಲ ನಾನು ಡಿಸೈನ್ ಮಾಡಿದ್ದೀನಿ. ಆ್ಯಂಡ್ ನಿಮಗೆ ಪ್ರತಿಯೊಂದು ಕೋರ್ಸ್ಗೂ ಲೈಫ್ ಟೈಮ್ ಆ್ಯಕ್ಸಸ್ ಇರುತ್ತೆ. ಡೌಟ್ಸ್ ಬಂದು ಪರ್ಸ್ನಲಿ ನಾನೇ ಥ್ರೂ ವಾಟ್ಸ್ಯಾಪ್ ಕ್ಲಿಯರ್ ಮಾಡಿ ಕೊಡ್ತೀನಿ. ಸೊ ಯೋಚನೆನೇ ಬೇಡ. ಸೊ ಇನ್ ಕೇಸ್ ನಿಮಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಗೊತ್ತಿರೋರಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಪಾಸ್ ಮಾಡಿ. ಸೊ ನೋಡಿ ಇದು ಆಲ್ಮೋಸ್ಟ್ ಡಿಸೈನ್ ಫಿನಿಶ್ ಆಗಿದೆ. ಈ ರೀತಿ ಲಾಸ್ಟಲ್ಲಿ ಈ ಎಂಡ್ಸ್ನ ಎಲ್ಲ ಫಿಕ್ಸ್ ಮಾಡಿಕೊಂಡ್ರೆ ಕಂಪ್ಲೀಟ್ ಆಗೋಗುತ್ತೆ. ಸೊ ಯಾವ ಕಲರ್ ಥ್ರೆಡ್ಡು ಆ ಕಲರ್ಗೆ ಗ್ಲೂ ಮಾಡಿದ್ರೆ ಅದೊಂಥರ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಸೊ ನೋಡಿ ಎಷ್ಟು ರಿಚ್ ಆಗಿ ಕಾಣುವಂತಹ ಡಿಸೈನ್ ಇದು. ಜಾಸ್ತಿ ಬೀಡ್ಸ್ ಇಲ್ಲ ನಿಮಗೆ. ಕುಚ್ಚು ಅಂದರೆ ಸಿಲ್ಕ್ ಥ್ರೆಡ್ ಬಂಚಸ್ಸು ಇಲ್ಲ, ಆದರೂ ಕೂಡ ಸಿಕ್ಕಾಪಟ್ಟೆ ಒಂಥರ ರಿಚ್ ಆ್ಯಂಡ್ ಎಲಿಗೆಂಟ್ ಆಗಿ ಕಾಣುವಂತಹ ಡಿಸೈನ್. ಸೊ ನಿಮಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇನ್ನೇನಾದರೂ ರಿಕ್ವೆಸ್ಟ್ ಇದ್ದರೆ ನನ್ನ ವಾಟ್ಸಪ್ ನಂಬರ್ಗೆ ಫೋಟೋನ ಶೇರ್ ಮಾಡಿ, ನಾನು ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ.
ಸೊ ಐ ಥಿಂಕ್ ಈ ವಿಡಿಯೋ ಅಲ್ಲಿಷ್ಟೇ. ಇತ್ತೀಚೆಗೆ ಸ್ವಲ್ಪ ಲಾಂಗ್ ಫಾರ್ಮ್ ವಿಡಿಯೋಸ್ ಆಗ್ತಾ ಇದೆ, ತುಂಬಾ ಲಾಂಗ್ ಆಗೋಯ್ತು. ಎಷ್ಟು ಶಾರ್ಟ್ ಆಗಿ ಇಡಬೇಕು ಅಂದ್ರೂ ಅದು ಈ ಥರ ಡಿಸೈನ್ಸ್ ಮಾಡುವಾಗ ಸ್ವಲ್ಪ ಲಾಂಗ್ ಆಗಿಬಿಡತ್ತೆ. ಸೊ ಐ ಹೋಪ್ ಯು ಗೈಸ್ ಡೋಂಟ್ ಮೈಂಡ್. ಆ್ಯಂಡ್ ಯಾ, ಐ ಥಿಂಕ್ ಈ ವಿಡಿಯೋಲಿಷ್ಟೇ. ಮತ್ತೆ ನಾನು ನಾಳೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.